ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಟ್ರೈನರ್ ಕೂಡ ಇದ್ದೀನಿ. ಯಾರಾದ್ರು ಕಲಿಬೇಕು ಅನ್ನೋರು ಇವತ್ತಿಂದು ನಂದು ಫ್ರೆಶ್ ಬ್ಯಾಚ್ಗೆ ನೀವು ಜಾಯ್ನ್ ಆಗಿ ಕಲಿಬೋದು. ಕಲಿಯೋಕ್ಕೆ ಫೋಕಸ್ ಮಾಡಿ. ಕಲ್ತ್ರೇನೆ ಎಲ್ಲ ಈಸಿ ಆಗುತ್ತೆ. ಕಲಿಲ್ಲ ಅಂದರೆ ಏನೂ ಯೂಸ್ ಆಗಲ್ಲ. ಸುಮ್ಮನೆ ನೀವು ಲೈಕ್ ಏನಂದರೆ ಮಾರ್ಕೆಟಲ್ಲಿ ನಿಮಗಿಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲೈಕ್ ಬೇರೆಯವರೇ ಕಂಪ್ಲೀಟಾಗಿ ನಿಮಗೆ ಕಲಿಸ್ತಾರೆ ಅಂದ್ಕೊಂಡು ನೆಗೆಟಿವ್ ಸ್ಪ್ರೆಡ್ ಮಾಡೋದ್ರಿಂದ ಲೈಕ್ ಈಗ ನನ್ನ ಯೂಟ್ಯೂಬ್ ಚಾನಲ್ನೇ ನೆಗೆಟಿವ್ ಸ್ಪ್ರೆಡ್ ಮಾಡೋದಿರ್ಬೋದು, ಇಲ್ಲ ಬೇರೆಯವ್ರು ನೆಗೆಟಿವ್ ಸ್ಪ್ರೆಡ್ ಮಾಡೋದಿರ್ಬೋದು, ಅದರಿಂದ ಏನೂ ಸಿಗೋದಿಲ್ಲ ಆಯಿತಾ. ಇಟ್ ಮೀನ್ಸ್ ನೀವುಗಳು ಕಲಿಯೋಕ್ಕೆ ಎಫರ್ಟ್ ಆಗ್ತಿಲ್ಲ ಅಷ್ಟೇ, ಅದು ಬಿಟ್ಟು ಇನ್ನು ಬೇರೆ ಏನೂ ಅಲ್ಲ ಅದು. ಏನಂದರೆ ನೀವುಗಳಿಗೆ ಕಲಿಯೋದಕ್ಕೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ. ಏನಂದರೆ ಸ್ಪೂನ್ ಫೀಡಿಂಗ್ ಬೇಕು ನಿಮಗೆ. ಲೈಕ್ ನೀವು ಕೂಡ ಎಲ್ಲ ಈ ಬೇರೆ ಬೇರೆ ಯೂಟ್ಯೂಬಲ್ಲಿ ಚಾನಲಲ್ಲಿ ನೋಡೋ ಥರ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ನೀವು ರಾತ್ರೋರಾತ್ರಿ ನಿಮ್ಮದು ಪಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಕ್ಕಾಗೋದಿಲ್ಲ. ಯು ಜಸ್ಟ್ ಫೋಕಸ್ ಆನ್ ಲರ್ನಿಂಗ್. ಲರ್ನಿಂಗ್ ಬಗ್ಗೆ ನೀವು ಫೋಕಸ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಿನ್ನೆ ಕೂಡ ನಾನು ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಿದ್ರು, ಸರ್ ನಿಮ್ಮ ಬಗ್ಗೆ ಯೂಟ್ಯೂಬಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ, ನೀವು ಸ್ಕ್ಯಾಮರು, ಡೈಲಿ ದುಡ್ಡು ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾರೆ ಅಂತ. ಐ ಡೋಂಟ್ ಕೇರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಆ ಥರ ಇದ್ದಿದ್ರೆ ನಾನು ಎಲ್ಲದರಲ್ಲೂ ಶೋ ಆಫ್ ಮಾಡಿಕೊಂಡು, ನಾನು ಶಾರ್ಟ್ ವೀಡಿಯೋಸ್ ಮಾಡಿಕೊಂಡು ಮೊಬೈಲಲ್ಲಿ ಟ್ರೇಡ್ ಮಾಡ್ತೀನಿ ನಾನು, ದುಬೈಯಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡ್ತೀನಿ ನಾನು, ಲೈಕ್ ಇಲ್ಲೇ ಎಲ್ಲೋ ಯಾವ್ದಾದ್ರು ಹೊರಗಡೆ ಔಟಿಂಗ್ಸಲ್ಲಿ ಕೂತ್ಕೊಂಡು ಟ್ರೇಡ್ ಮಾಡ್ತೀನಿ. ಅದು ಯಾವುದೂ ಆಗೋದಿಲ್ಲ. ನೀವು ಟ್ರೇಡ್ ಮಾಡಬೇಕು ಅಂದರೆ ಆಲ್ವೇಸ್ ನೀವು ಪೀಸ್ಫುಲ್ ಪ್ಲೇಸಲ್ಲೇ ಇರಬೇಕು. ಮತ್ತು ನಿಮ್ಮ ಸೆಟಪ್ಪು ನಿಮಗೆ ಡೈಲಿ ಏನು ಟ್ರೇಡ್ ಮಾಡ್ತೀರಾ ಆ ಸೆಟಪ್ ನಿಮ್ಮ ಕಣ್ಮುಂದೆ ಇರಬೇಕು. ಅವಾಗಲೇ ನಿಮಗೆ ಟ್ರೇಡಿಂಗ್ ಈಸಿ ಆಗೋದು. ಅದನ್ನು ಬಿಟ್ಟು ನೀವು ಎಲ್ಲೋ ಕೂತ್ಕೊಂಡು ಟ್ರೇಡ್ ಮಾಡ್ತೀರಾ, ನೀವು ಎಲ್ಲೋ ಔಟ್ಸ್ಕಟ್ಟಲ್ಲಿ ಕೂತ್ಕೊಂಡು ಜಸ್ಟ್ ಮೊಬೈಲಲ್ಲಿ ಪ್ರಾಫಿಟ್ ಮಾಡ್ತೀನಿ, ಅದೆಲ್ಲದೂ ನಂಬೇಡಿ. ಬಿಕಾಸ್ ಮ್ಯಾಕ್ಸಿಮಮ್ ಥಿಂಗ್ ದಟ್ ಈಸ್ ಲೈ ಓನ್ಲಿ. ಯಾಕೆಂದರೆ ನಿಮಗೆ ನಾನು ಹೇಳೋದು, ಈಗ ನೀವು ಆಫೀಸಲ್ಲಿ ವರ್ಕ್ ಮಾಡೋಕೆ ಹೋಗ್ತೀರ ಅಂದರೆ ನಿಮಗೆ ಆದಂಥ ಒಂದು ವರ್ಕ್ ಸ್ಟೇಷನ್ ಇರುತ್ತೆ, ಆ ವರ್ಕ್ ಪ್ಲೇಸಲ್ಲಿ ವರ್ಕ್ ಮಾಡ್ತೀರಾ. ಸೇಮ್ ವೇ ಇದು ಕೂಡ ಅಷ್ಟೇ. ನಿಮಗೆ ನಿಮ್ಮದೇ ಆದ ಒಂದು ಸಿಸ್ಟಮು, ಡೆಸ್ಕ್ಟಾಪು, ನಿಮ್ಮದೇ ಆದ ರೂಮ್ ಮೈಂಡ್ ಸೆಟ್ ಇದ್ದರೆ ಮಾತ್ರನೇ ಪ್ರಾಫಿಟಬಲ್ ಟ್ರೇಡರ್ ಆಗೋದು. ಅದರ್ವೈಸ್ ನೀವು ಓವರ್ ನೈಟು ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಪ್ರಾಫಿಟಬಲ್ಲು, ನಾವು ಬೇರೆಯವ್ರು ಮಾಡ್ತಿದ್ದಾರೆ ನಾವ್ಯಾಕೆ ಮಾಡ್ತಿಲ್ಲ ಅನ್ನೋ ಕ್ವಶನ್ಸ್ ನಿಮಗೆ ರೈಸ್ ಆದ್ರೇ ನೀವು ಟ್ರೇಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಓಕೆ, ಅದೆಲ್ಲ ಔಟ್ ಆಫ್ ದ ಸಿಲೆಬಸ್. ಐ ಡೋಂಟ್ ಕೇರ್ ಅಬೌಟ್ ದಟ್. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ, ಆ್ಯಕ್ಚುಲಿ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳಬೇಕು ಅಂದರೆ ಇಟ್ಸ್ ಅ ಬಿಗ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ಬಿಕಾಸ್ ನಾನು ಒಂದು ಶಕಲ್ನ ಒಂದು ಫೇಸ್ನ ಬ್ರೇಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಹಾಗಾಗಿನೇ ಮತ್ತೆ ಇಷ್ಟು ಕ್ವಾಂಟಿಟಿನ ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೂ ಹೋಗೋದಿಲ್ಲ. ಐ ಜಸ್ಟ್ ಡನ್ ಫಾರ್ ದ ಡೇ. ಆ್ಯಂಡ್ ನಾನು ಯೂಟ್ಯೂಬ್ ತಂಬ್ಲೈನಲ್ಲಿ ಕೂಡ ಇದನ್ನು ತೋರಿಸಿಲ್ಲ. ಏನಕ್ಕೆ ಅಂದರೆ ನನಗೆ ಇಲ್ಲಿ ಶೋ ಆಫ್ ಮಾಡೋ ಉದ್ದೇಶ ನಂದಲ್ಲ. ಸೊ ನಂದು ಇರೋದು ಇಷ್ಟೇ, ಕನ್ಸಿಸ್ಟೆನ್ಸಾಗಿ ಪ್ರಾಫಿಟ್ ಮಾಡೋದನ್ನು ತೋರಿಸ್ಬೇಕು ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಐ ಜಸ್ಟ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಇವತ್ತು. ನಿಮಗೆ ಪ್ರಾಫಿಟ್ ಹೇಳಬೇಕು ಅಂದರೆ ಪಿ ಸೈಡು ಆಲ್ಮೋಸ್ಟ್ 1,82,000, ಪಿ ಒಂದರಲ್ಲಿ 98, ಇದರಲ್ಲಿ 55,000 ಲಾಸು. ಎಲ್ಲಿ ಲಾಸ್ ಆಯಿತು ನನಗೆ, ಎಲ್ಲಿ ಸ್ಮಾಲ್ ಪ್ರಾಫಿಟ್ ಆಯಿತು, ಎಲ್ಲಿ ಬಿಗ್ ಪ್ರಾಫಿಟ್ ಆಯಿತು, ಇವು ಮೂರೂ ನಿಮಗೆ ಗೈಡ್ ಮಾಡ್ತೀನಿ. ಬಿಗ್ ಪ್ರಾಫಿಟ್ ಬಂದು ರೆಗ್ಯುಲರ್ ಕ್ವಾಂಟಿಟಿ ಪ್ರಾಫಿಟ್ ಅಲ್ಲ. ಇದು ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಬಂದು ರೆಗ್ಯುಲರ್ ಕ್ವಾಂಟಿಟಿ ಪ್ರಾಫಿಟ್ ಅಲ್ಲ ನಿಮಗೆ. ಇದು ಬಂದು ಕ್ಲಿಯರ್ ಕಟ್ಟಾಗಿ ನಿಮಗೆ ಮಾರ್ಕೆಟಲ್ಲಿ ನಾನು ರೆಗ್ಯುಲರ್ ಕ್ವಾಂಟಿಟಿಯ ಡಬಲ್ಲು 2 ಟ್ರೇಡ್. ಸೊ ಹಾಗಾಗಿನೇ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ. ಫಸ್ಟು ಕಲಿಯೋ ಕಡೆ ಸಮಯ ಕೊಡಿ. ಬಿಕಾಸ್ ನಾನು ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ 55,000 ಲಾಸ್ ಕೂಡ ಎತ್ಕೊಂಡಿದ್ದೀನಿ. ಅದಕ್ಕೆ ಹೇಳೋದು, ನಾಲೆಡ್ಜ್ ಬೇಕು ನಿಮಗೆ, ಕೆಪಾಸಿಟಿ ಇರಬೇಕು. ಈ ಲಾಸ್ನ ನಾನು ಕವರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅಂತ. ಏನಕ್ಕೆ ಅಂದರೆ ಲೈಕ್ ನಾನು ಫಸ್ಟ್ ಟ್ರೇಡಲ್ಲೇ 9,000 10,000 ಪ್ರಾಫಿಟ್ ಆಗಿತ್ತು, ಆಯಿತಾ. ಸೆಕೆಂಡ್ ಟ್ರೇಡು ನಾನು ರೆಗ್ಯುಲರ್ ಕ್ವಾಂಟಿಟಿ ಗಿಂತ ಸ್ವಲ್ಪ ಜಾಸ್ತಿ ಟ್ರೈ ಮಾಡಿದೆ, ಯಾಕೆಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಇವತ್ತು ಅಂತ. ಬಟ್ ಇಮ್ಮಿಡಿಯೇಟ್ ಸ್ಪೈಕಲ್ಲಿ ಐ ಟುಕ್ ಅ ಲಾಸ್. ಥರ್ಡು ಅಗೇನ್ ನನ್ನ ಮೈಂಡ್ಸೆಟ್ಟು ಮಾರ್ಕೆಟ್ ಇಲ್ಲಿಂದ ಈಗ ಕೆಳಗಡೆ ಬರಲೇಬೇಕು ಅನ್ನೋದು, ಅಲ್ಲಿಂದ ತಗೊಂಡೆ, ಡನ್ ಅಷ್ಟೇ. ಸೊ ಈ ಥರ ನಿಮಗೆ ಕಲಿಬೇಕಾದ್ರೆ ನೀವು ಇದನ್ನೆಲ್ಲ ಫೇಸ್ಗಳನ್ನ ನೋಡ್ತೀರಾ. ಸೊ ಹಾಗಾಗಿನೇ ಕಲಿಯೋ ಕಡೆ ಸಮಯ ಕೊಡಿ. ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಕೂಡ. ಅದನ್ನು ಬಿಟ್ಟು ಲೈಕ್ ಯಾರೋ ಏನೋ ನಾವು ಸ್ಕ್ಯಾಮ್ ಮಾಡ್ಕೊಂಡು ಕೂತಿದ್ವಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಲೈಫಲ್ಲಿ ಇನ್ನೊಬ್ರ ಬಗ್ಗೆ ಟೀಸ್ ಮಾಡೋಕ್ಕೆ ಮುಂಚೆ ಇನ್ನೊಬ್ಬರು ಏನು ಮಾಡಿದ್ದಾರೆ, ಅವ್ರು ಯಾಕೆ ಅಷ್ಟೇ ಅವ್ರವ್ರ ರೂಲ್ಸ್ನ ಫಾಲೋ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳಿ. ಬಿಕಾಸ್ ಒಬ್ಬ ಟ್ರೇಡರ್ ಆಗಬೇಕು ಅಂದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಟ್ರೇಡರ್ ಆಗಬೇಕು ಅಂದರೆ ನೀವು ಫಸ್ಟು ನಿಮ್ಮ ಹತ್ರ ಇರೋ ಪಾಸಿಟಿವ್ನೆಸ್ನ ಕಳ್ಕೊಳ್ತೀರಾ ಕಂಪ್ಲೀಟಾಗಿ. ಸೊ ನೀವು ಟ್ರೇಡಿಂಗ್ ಆಗೋದೇ ಇಲ್ಲಪ್ಪ, ಮಾರ್ಕೆಟು ನಮ್ದಲ್ಲ, ನಮಗೆ ಈ ಲೈಫ್ ಸಾಕಪ್ಪ ಅನ್ನೋ ಸಿಚುವೇಶನ್ ತನಕ ಕೂಡ ನೀವು ಹೋಗೇ ಹೋಗ್ತೀರಾ. ಫಸ್ಟು ನೀವು ಟ್ರೇಡ್ ಮಾಡ್ಬೇಕಾದ್ರೆ ಓವರ್ ಕಾನ್ಫಿಡೆನ್ಸಲ್ಲಿ ಮಾರ್ಕೆಟಿಗೆ ಬರ್ತೀರಾ. ನೀವು ಒಂದು ಸಲ ಟ್ರೇಡಲ್ಲಿ ನೀವು ಡಬಲ್ ಮಾಡ್ಲಿಕ್ಕೆ ನೋಡ್ತೀರಾ, ಲಾಸ್ ಮಾಡ್ಕೊಳ್ತೀರಾ. ಥರ್ಡ್ ಒನ್ನು, ನೀವು ಮಾರ್ಕೆಟಲ್ಲಿ ಆವಾಗ ನಿಮಗೆ ಕಾಲು ಟಿಪ್ಸ್ ಅವ್ರು ಕಣ್ಣಿಗೆ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಅವ್ರುಗಳಿಂದ ಇನ್ನೊಂದು ಸ್ವಲ್ಪ ಕ್ಯಾಪಿಟಲ್ ವೈಪೌಟ್ ಮಾಡ್ಕೊಳ್ತೀರಾ. ಫೋರ್ತು, ನಮಗೆ ಕಲಿಬೇಕು, ಎಸ್ ನಾವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಮಾರ್ಕೆಟ್ ನಮ್ಮದು, ಕಲಿಯೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ಒಂದು ಸ್ವಲ್ಪ ದಿನ, ಒಂದು 6 ಮಂತ್ಸ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ನ ನೀವು ಗೆಲ್ಲೇಬೇಕು. ಆವಾಗಲೂ ಕೂಡ ನೀವು ವಿನ್ನಿಂಗ್ ರೇಷಿಯೋ ಇರಲ್ಲ. ಆಮೇಲೆ ಯು ಸ್ಟಾರ್ಟ್ ಕಮಿಂಗ್ ಟು ದಿ ಬ್ರೇಕ್ ಇವನ್ ಪಾಯಿಂಟ್.
ಬ್ರೇಕ್ ಇವನ್ ಪಾಯಿಂಟಿಗೆ ಬರ್ತಿದ್ದಂಗೆನೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಓಕೆ, ನಾವು ಇಲ್ಲಿಂದ ಪ್ರಾಫಿಟ್ ಮಾಡ್ಬೋದು ಅಂತ. ಆಮೇಲೆ ಒಂದು ಸ್ವಲ್ಪ ದಿನ ಅಪ್ ಡೌನ್ಸ್, ಮಾರ್ಕೆಟಲ್ಲಿ ಅಪ್ ಡೌನ್ ಸ್ಟಾರ್ಟ್ ಆಗುತ್ತೆ. ದೆನ್ ಯು ವಿಲ್ ಬಿಕಮ್ ಸ್ಟಾರ್ಟ್ ಮೇಕಿಂಗ್ ಗುಡ್ ಪ್ರಾಫಿಟ್ಸ್, ಸ್ಮಾಲ್ ಪ್ರಾಫಿಟ್ಸ್, ಬಿಗ್ ಪ್ರಾಫಿಟ್ ಥರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ದಿಸ್ ಈಸ್ ದ ರೈಟ್ ವೇ ಟ್ರೇಡರ್ ಆಗೋದು. ಅದನ್ನು ಬಿಟ್ಟು ನೀವು ಶಾರ್ಟ್ ಕಟ್ ಹುಡ್ಕೊಂಡು ಲೈಕ್ ನಾವೇನೋ ಪ್ರಾಫಿಟ್ ಮಾಡ್ದಲೇ ಸುಮ್ಮನೆ ಇಲ್ಲಿ ಮಾಡ್ತಿದ್ದೀವಿ ಅನ್ನೋದು ತಪ್ಪದು. ಇನ್ನೊಂದು ಹೇಳ್ತೀನಿ, ನೀವು ಎಷ್ಟು ಜನ ಮೆಂಟರ್ ಹತ್ರ ಬೇಕಾದರೂ ಹೋಗಿ ಕಲೀರಿ, ಕಲಿಯೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ. ನಿಮ್ಮನ್ನು ಅದನ್ನು ನೀವು ಎಷ್ಟು ಅಡ್ಯಾಪ್ಟ್ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನಾವುಗಳು ಹೇಳ್ಕೊಡೋದೇನು, ನಮಗೆ ಗೊತ್ತಿರೋ ನಾಲೆಡ್ಜ್ನ ನಾವು ಅಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ನಿಮಗೆ ಗೊತ್ತಿರಬೇಕು ಅದು ಇದಕ್ಕಿಂತ ಎಕ್ಸ್ಟ್ರಾನ ನಾವು ಅವ್ರ ಹತ್ರ ಏನು ಗ್ರಾಬ್ ಮಾಡ್ಬೋದು ಅನ್ನೋದು. ಅದನ್ನು ಬಿಟ್ಬಿಟ್ಟು ಸ್ಪೂನ್ ಫೀಡ್ಬ್ಯಾಕ್ ಥರ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವು ಲೈಕ್ ನನಗೆ ನಗು ಬಂದಿದೆ ಏನು ಗೊತ್ತಾ ಸರ್, ನೀವು 30 ಡೇಸ್ ಲರ್ನಿಂಗ್ ಕ್ಲಾಸ್ ಅಂತ ಇರುತ್ತೆ. 30 ಡೇಸ್ ಯಾರು ಲರ್ನಿಂಗ್ ಕ್ಲಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಏನೂ ಇಲ್ಲ ಮಾರ್ಕೆಟಲ್ಲಿ, ಆಯಿತಾ. ಫಸ್ಟು ನಿಮಗೆ ಕಲಿಸಿದ್ದನ್ನು ಮೊದಲನೇ ದಿನ ಏನು ಕಲಿಸ್ತೀನಲ್ಲ ಅದನ್ನ ನೀವು 30 ದಿನ ಮಾರ್ಕೆಟನ್ನು ನೋಡೋ ವೇನ ಚೇಂಜ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಿಮ್ಮ ಕಣ್ಣಿಗೆ ನೋಡ್ತಿರೋ ಮಾರ್ಕೆಟ್ನ ನಾನು ಕಲಿಸಿರೋ ವೇಲ್ ಚೇಂಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಿರೋದು. ದಟ್ ಈಸ್ ದ ಥಿಂಗ್. ಯಾರು ಕಲಿಬೇಕು ಅನ್ನೋರಿದ್ರೆ ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ. ಓಕೆ, ಇವತ್ತಿಂದು ನಾನು ಇವತ್ತಿನ ಕ್ಲಾಸ್ಗೆ ಯಾರು ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು. ಸೊ ಇವತ್ತಿಂದು ಬೆಳಗ್ಗೆನೇ ನಾನು ಪುಟ್ ಸೈಡ್ ಪ್ರಾಫಿಟ್ ಯಾವಾಗ ಎಲ್ಲಿ ಮಾಡಿದೆ ಅಂತ ಹೇಳೋದಾದರೆ, ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದೆ. ದಿಸ್ ಈಸ್ ದ ಲೆವೆಲ್. ಮಾರ್ಕೆಟು ಬ್ರೇಕ್ ಡೌನ್ ಆದರೆ ಮಾರ್ಕೆಟು ಡೆಫಿನೆಟಾಗಿ ಇಲ್ಲಿ ತನಕ ಅಂತೂ ಬಂದೇ ಬರುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಫಸ್ಟ್ ಕ್ಯಾಂಡಲ್ ಯಾವಾಗ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ವೆಯ್ಟ್ ಮಾಡ್ತಿದ್ದೆ, ನೋಡೋಣ ಮಾರ್ಕೆಟು ಆಲ್ರೆಡಿ ಒಂದು ಅಪ್ ಹೋಗಿದೆ, ಒಂದು ಪ್ಯಾಟ್ರನ್ ಮಾಡಿ ಒಂದು ಪ್ರೈಸ್ ಆ್ಯಕ್ಷನ್ ಟೈಪ್ ಕೆಳಗಡೆ ಬರ್ಬೋದು ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಎಕ್ಸಾಕ್ಟಾಗಿ ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಕೊಡ್ತು. ಶಾರ್ಪ್ ಸೆಲ್ಲಿಂಗ್ ಕೊಟ್ಟಾಗ ವೆಯ್ಟ್ ಇಲ್ಲಿಂದ ಮೇಲಕ್ಕೆ ಕ್ಲೋಸ್ ಆಯಿತು. ಸೊ ನಾನು ಅಂದ್ಕೊಂಡೆ ಅಗೇನ್ ಸ್ವಲ್ಪ ಬಯರ್ಸ್ ಪುಷ್ ಮಾಡ್ಬೋದು ಅಂತ. ಇಲ್ಲಿ ಆಲ್ಮೋಸ್ಟ್ ಈ ಕ್ಯಾಂಡಲ್ ರಿಜೆಕ್ಷನ್ ಬಂದಾಗ ನಾನು ಇಲ್ಲಿ ತೊಗೊಂಡೆ, ಮೇ ಬಿ ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ ಅಂತ. ಬಟ್ ಅಲ್ಲೇ ಒಂದು ಸ್ಮಾಲ್ ರಿಜೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ, ಪ್ರೀಮಿಯಮ್ ಸ್ಪೈಕ್ ಆಯಿತು. ಅದರಲ್ಲೇ ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಕಾಲೆಲ್ಲಿ ಓವರ್ ಕಾನ್ಫಿಡೆನ್ಸ್ ಟ್ರೇಡ್ ಎಲ್ಲಾಯಿತು ಅನ್ನೋದು ಹೇಳ್ತೀನಿ ಕೇಳಿ. ನಾನು ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟು ಈ ಲೆವೆಲ್ನ ಬ್ರೇಕ್ಔಟ್ ಆಗಿ ರೀಟೆಸ್ಟಿಗೆ ಬಂದರೆ ಟ್ರೇಡ್ ಮಾಡೋಣ. ಈ ಲೆವೆಲ್ನ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಬರಲಿ, ಲೆಟ್ ಸಿ. ಫಸ್ಟು ಮಾರ್ಕೆಟ್ ಮೇಲೆ ಹೋಗಿ ರೀಟೆಸ್ಟಿಗೆ ಬಂದಮೇಲೆ ವಿ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಎಸ್ ಅಫ್ಕೋರ್ಸ್ ರೀಟೆಸ್ಟಿಗೇನೋ ಬಂತು ಇಲ್ಲಿಗೆ. ನಾನು ಅಂದ್ಕೊಂಡೆ ಮಾರ್ಕೆಟ್ ಯಾವಾಗ ಈ ನೆಗೆಟಿವ್ ಕ್ಯಾಂಡಲ್ ಆಯಿತು, ಮಾರ್ಕೆಟ್ ಇಲ್ಲಿ ತನಕ ಬರೋಲ್ಲ, ತುಂಬ ದೂರ ಟ್ರಾವೆಲ್ ಮಾಡಿದೆ, ಇಲ್ಲೇ ಹೋಗುತ್ತೆ ಅಂತ ಸ್ವಲ್ಪ ಕ್ವಾಂಟಿಟಿ ಡಬಲ್ ಮಾಡಿ ತೊಗೊಂಡೆ. ಈ ಸ್ಪೈಕಲ್ಲಿ ಓಡಿಸ್ಕೊಂಡೆ. ಈ ಸ್ಪೈಕಲ್ಲಿ ಅದು ಏನು ನಿಮಗೆ 55,000 ರುಪೀಸ್ದು ಲಾಸ್ ಕಾಣಿಸ್ತಿದೆಯಲ್ಲ, ಈ ಸ್ಪೈಕು ತುಂಬ ಶಾರ್ಪಾಗಿ ಬಂತು. ಅನ್ಬಿಲೀವಬಲ್ ಪ್ರೀಮಿಯಮ್ ಡ್ರಾಪ್ ಆಯಿತು. ಶಾಕೆ ಆಗೋಯ್ತು ನನಗೆ. ನಿಜವಾಗ್ಲೂ ನಾನು ಇಲ್ಲಿ ನೋಡಿದ ಪ್ರೀಮಿಯಮ್ಮು ಇಲ್ಲಿಗೆ ಬರೋದ್ರೊಳಗಡೆ 40% ಇಲ್ಲವೇ ಇಲ್ಲ, ವ್ಯಾನಿಶು. ಇಮ್ಮಿಡಿಯೇಟಾಗಿ ಲಾಸ್ ತೊಗೊಂಡು ಸುಮ್ಮನೆ ಕೂತಿದೆ ಮಾರ್ಕೆಟಲ್ಲಿ. ನೋಡೋಣ ಈ ಹೈನ ಬ್ರೇಕ್ ಆದರೆ ವಿಲ್ ಗೋ ಫಾರ್ ಬೈಯಿಂಗ್, ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಬೈಯಿಂಗ್ ಮಾಡೋಣ. ಯಾಕೆಂದರೆ ಲಾಸ್ ತೊಗೊಂಡಿರೋ ಸ್ಟ್ರೈಕ್ ಪ್ರೈಸಲ್ಲೇ ಸಮ್ ಟೈಮ್ ಅದೇ ಸ್ಟ್ರೈಕ್ ಪ್ರೈಸ್ ನಮಗೆ ನಿಯರೆಸ್ಟ್ ಸಿಗ್ತಿದೆ ಅಂದರೆ ಅದರಲ್ಲೇ ಬೈ ಮಾಡಿದ್ರಾಯ್ತು ಅಂತ. ದೆನ್ ಮಾರ್ಕೆಟ್ ಏನು ಮಾಡ್ತು, ಒಂದು ಸಲ ಮೇಲೆ ಹೋಯ್ತು, ಅಗೇನ್ ಸೆಲ್ಲರ್ಸ್ ಕೆಳಗಡೆ ತಂದರು, ಅಗೇನ್ ಮೇಲೆ ಹೋಯ್ತು. ಸೊ ಇಲ್ಲಿ ಒಂದು ಸ್ಮಾಲ್ ಪ್ಯಾಟ್ರನ್ ಆಯಿತು. ನಾನು ಅಂದ್ಕೊಂಡೆ ಈ ಸ್ಮಾಲ್ ಪ್ಯಾಟ್ರನ್ನು ಬ್ರೇಕ್ ಡೌನ್ ಆದರೆ ಒಂದು ಸ್ಮಾಲ್ ಅಮೌಂಟ್ ಅಂತೂ ಸಿಗುತ್ತೆ, ಅದರಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿಂದ ಮಾರ್ಕೆಟು ಇಲ್ಲಿಗೆ ಎಂಥ ಒಂದು ಸ್ಪೈಕ್ ಕೊಡ್ತು ಅಂದರೆ, ಸ್ಟ್ರೈಕ್ ಪ್ರೈಸು ನಾನು 25,000 ತೊಗೊಂಡಿದ್ದೀನಿ. ಸೊ ಸ್ಟ್ರೈಕ್ ಪ್ರೈಸ್ 25,000 ಆದ್ದರಿಂದ ವಾಲಟಿಲಿಟಿ ಹೈ ಇರುತ್ತೆ. ಸ್ವಲ್ಪ ಇಂದ ಮನಿ ಆದ್ದರಿಂದ ಲೈಕ್ ಸ್ಲೈಟ್ಲಿ ಇಂದ ಮನಿ ಆದರೆ ವಾಲಟಿಲಿಟಿ ಹೈ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ನನಗೆ ಆ ಸ್ಟ್ರೈಕ್ ಪ್ರೈಸಲ್ಲಿ ಮೂಮೆಂಟು ಐ ಕ್ಯಾಪ್ಚರ್ಡ್ ಅರೌಂಡ್ 30 ಪಾಯಿಂಟ್ಸ್. ನೀವೇ ಇಮ್ಯಾಜಿನ್ ಮಾಡಿ, ಐ ಗಾಟ್ ಇಟ್ 30 ಎಕ್ಸಾಕ್ಟ್ 32 ಆರ್ 33 ಪಾಯಿಂಟ್ಸ್ ನನಗೆ ಸಿಕ್ಕಿದೆ. ಆಲ್ಮೋಸ್ಟ್ ಅಷ್ಟು 33 ಪಾಯಿಂಟ್ಸು ಒಂದು ಟ್ರೇಡಲ್ಲಿ ಸಿಕ್ಕಿದೆ. 33 ಪಾಯಿಂಟ್. ಸೊ ದೆನ್ ಅನಿಸಿದ್ದೇನೆಂದರೆ ಲೆಟ್ ಸಿ ಇವತ್ತೊಂದು ಶಕಲ್ ಬ್ರೇಕ್ ಮಾಡೋಣ. ಆಲ್ಮೋಸ್ಟ್ ಒಂದು ಲಾಸ್ ಕವರ್ ಆಗಿ ಐ ಜಸ್ಟ್ ಇಟ್ ಶೋಯಿಂಗ್ ಮಿ ಅರೌಂಡ್ ಒಂದು 45K ತೋರಿಸ್ತಾ ಇತ್ತು. ಶಕಲ್ ಬ್ರೇಕ್ ಮಾಡೋಣ ಅಂತ ಅಗೇನ್ ರೀಟೆಸ್ಟಿಗೆ ಬಂತು. ಇಲ್ಲಿಂದ ಒಂದು ಮೂಮೆಂಟ್ ಆಗುತ್ತೆ, ಬಿಕಾಸ್ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗು ಒಂದು ಪುಲ್ ಬ್ಯಾಕಲ್ಲಿ ಮೂಮೆಂಟ್ ಆಗುತ್ತೆ ಅಂತ ತೊಗೊಂಡೆ. ಸೇಮ್ ಅದೇ ಸ್ಟ್ರೈಕ್ ಪ್ರೈಸು ಅದೇ ಇದು, ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ ಐ ಜಸ್ಟ್ ಬುಕ್ಡ್ ಅಪ್ ಪ್ರಾಫಿಟ್. ಸೊ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್. ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ದೊಡ್ಡ ಅಮೌಂಟ್ ಹಾಕೊಂಡು ಟ್ರೇಡ್ ಮಾಡೋದು ಸಮಸ್ಯೆ ಅಲ್ಲ. ಬಟ್ ನನಗೂ ಉದ್ದೇಶ ಏನಂದರೆ ನಾನು ದೊಡ್ಡ ಅಮೌಂಟ್ ಶೋ ಆಫ್ ಮಾಡಬೇಕು ಅನ್ನೋದಾಗಿರೋ ಇವತ್ತು ತಂಬ್ಲೈನಲ್ಲಿ ನಾನು 1 ಲ್ಯಾಕ್ ಹಾಕಿ ಫುಲ್ ರಾಕೆಟು ಜಾಕೆಟ್ಗಳನ್ನೆಲ್ಲ ತೋರಿಸ್ತಿದೆ. ಅದು ನನ್ನ ಉದ್ದೇಶ ಅಲ್ಲ ಅದು. ಸೊ ಹಾಗಾಗಿನೇ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಓಕೆ, ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಲೆಟ್ ಸಿ. ಬ್ಯಾಂಕ್ ನಿಫ್ಟಿ ಬಿಕಾಸ್ ಮೆನಿ ಪೀಪಲ್ಸ್ ಟ್ರೇಡ್ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ. ಸೊ ನೋಡೋಣ ಏನು ಮಾಡಿದೆ. ಫುಲ್ ಸಿಮ್ ಎಕ್ಸಾಕ್ಟ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು
ಸೇಮ್ ವೇ ಮಾರ್ಕೆಟಲ್ಲಿ ಇದೊಂದು ರೆಸಿಸ್ಟೆನ್ಸ್ ಝೋನ್ ಇತ್ತು. ಅಂದರೆ ಲೈಕ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್. ಮಾರ್ಕೆಟು ಇಲ್ಲಿಂದ ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಬಂದಾಗ ಡೆಫಿನೆಟ್ ಆಗಿ ಇವತ್ತಿನ ಈ ಲೋನ ಬ್ರೇಕ್ ಡೌನ್ ಆಗಿಲ್ಲ. ಮಾರ್ಕೆಟು ಬ್ರೇಕ್ ಡೌನ್ ಆಗ್ದಲೇ ಮೇಲೆ ಬಂದಿದೆ. ಬಟ್ ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟಲ್ಲಿ ಎರಡು ಸೈಡ್ ವಾಲಟಿಲಿಟಿ ಕಣ್ಮುಂದೆ ಕಾಣಿಸ್ತಾ ಇದೆ. ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದು ಡೆಫಿನೆಟ್ ಆಗಿ ಇವತ್ತಿನ ಈ ಲೋನ ಬ್ರೀಚ್ ಮಾಡಿದರೆ ಇಲ್ಲಿ ತನಕ ಮಾರ್ಕೆಟ್ ಈಸಿಯಾಗಿ ಮೂವ್ ಆಗ್ತಿತ್ತು. ಬಟ್ ಬ್ರೀಚ್ ಮಾಡಲಿಲ್ಲ, ಇಲ್ಲೇ ಹೋಲ್ಡ್ ಮಾಡ್ತಿದೆ ಮಾರ್ಕೆಟ್ ಬಿಕಾಸ್ ಆಫ್ ಕಂಟಿನ್ಯೂಸ್ ಆಗಿ ಮಾರ್ಕೆಟಲ್ಲಿ ಈ ಬಿಗ್ ಮೂಮೆಂಟ್ಸ್ ಆಗಿರೋದ್ರಿಂದ ಇವತ್ತು ಎಕ್ಸ್ಪೈರಿ ಸ್ವಲ್ಪ ಸ್ಲೋ ಆಗ್ತಿದೆ. ಮೇ ಬಿ ಮಧ್ಯಾಹ್ನ ಮೇಲೆ ನಿಮಗೆ ಕ್ಲಿಯರ್ ಆಗಿ ಇದನ್ನೇನಾದ್ರು ಬ್ರೇಕ್ ಡೌನ್ ಮಾಡಿದರೆ ಯು ಗೋ ಫಾರ್ ಸೆಲ್ಲಿಂಗ್ ಸೈಡ್. ಕ್ಲಿಯರ್ ಆಗಿ ಇದನ್ನು ಬ್ರೇಕ್ಔಟ್ ಮಾಡಿದರೆ ಯು ಗೋ ಫಾರ್ ಬೈಯಿಂಗ್ ಸೈಡ್. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಮಾಡಿದರೆ ಬೈಯಿಂಗ್ ಸೈಡ್ ಹೋಗಿ, ಬ್ರೇಕ್ ಡೌನ್ ಮಾಡಿದರೆ ಸೆಲ್ಲಿಂಗ್ ಸೈಡ್ ಹೋಗಿ. ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಕಟ್ ಇದೆ. ಬಟ್ ನಿಫ್ಟಿಯಲ್ಲಿ ಆಗಿಲ್ಲ. ನಿಫ್ಟಿಯಲ್ಲಿ ಆಲ್ರೆಡಿ ಮೂಮೆಂಟ್ಸ್ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ ನಿಫ್ಟಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಬೇಕಂದ್ರೆ ನಾನು ನಿನ್ನೆ ನಿಫ್ಟಿಯಲ್ಲಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಕೇಳಿ. ಸೆಲ್ಲಿಂಗ್ ಪ್ರೆಷರ್ ಇರೋ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿತ್ತು ಮಾರ್ಕೆಟು ನಿನ್ನೆ. ಸೊ ನಮಗೆ ಎನಿ ಗ್ಯಾಪ್ ಅಪ್ ಆದರೆ ಡೆಫಿನೆಟಾಗಿ ಸೆಲ್ಲಿಂಗ್ ಸೈಡ್ ನೋಡೋಣ ಅಂತ. ಅದಕ್ಕೇ ನಾನು ಇಲ್ಲಿ ಸೆಲ್ಲಿಂಗ್ ಸೈಡ್ ನೋಡಿದ್ದು. ಅದಕ್ಕೇ ಇಲ್ಲಿ ಕೂಡ ಸೆಲ್ಲಿಂಗ್ ಸೈಡ್ ನೋಡಿದೆ. ಏನಕ್ಕೆ ಅಂದರೆ ಬೈಯಿಂಗ್ ಸೈಡ್ ಹೋಗ್ಬೇಕಾದ್ರೆ ನಾನು ಕ್ಲಿಯರ್ ಸ್ಟೂಡೆಂಟ್ಸ್ ಕೇಳಿದೆ, ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್. ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಬೈಯಿಂಗ್ ಸೈಡ್ ಹೋಗೋಣ, ಆ ಲೆವೆಲ್ ಬ್ರೇಕ್ಔಟ್ ಆಗಲಿಲ್ಲ ಅಂದರೆ ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತ. ಸೇಮ್ ವೇ ಇದರಿಂದ ಕೆಳಗಡೆ ಬಂದ್ರೂ ಬೈಯಿಂಗ್ ಸೈಡ್ ನಾವು ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತಲೇ ಹೇಳಿದ್ದೆ. ಏನಕ್ಕೆ? ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನೀವು ಡ್ರಾ ಮಾಡೋ ವೇನ ತಿಳ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ನೀವು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಎಂಡಲ್ಲಿ ಮಾರ್ಕೆಟ್ನ ವರ್ಕ್ ಮಾಡೋಕ್ಕೆ ಬಿಡಿ. ಅದ್ರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಟ್ರೇಡ್ ಆಗುತ್ತೆ. ಓಕೆ, ಯಾರು ಕಲಿಬೇಕು ಅನ್ನೋರಿದ್ರೆ ಇವತ್ತಿನ ನಂದು ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಕಮೆಂಟ್ ಸೆಕ್ಷನ್ ಆಫ್ ಇದೆ. ಬಿಕಾಸ್ ನನಗೆ ಕಮೆಂಟ್ಸ್ಗಳಿಂದ ಏನು ಯೂಸ್ ಆಗೋದಿಲ್ಲ. ಕಮೆಂಟ್ಸ್ಗಳನ್ನ ಆನ್ ಇಟ್ಕೊಂಡು ನಾನು ಅದನ್ನು ನೋಡ್ಕೊಂಡು ಕೂತ್ಕೊಂಡು ಮೈಂಡ್ಸೆಟ್ನ ನಾವು ಲೈಕ್ ನೆಗೆಟಿವ್ ಪಾಸಿಟಿವ್ ಒಂದ್ಸಲ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಎರಡೂ ಇದ್ದೇ ಇರುತ್ತೆ. ಅದನ್ನೆಲ್ಲದನ್ನು ನೋಡ್ಕೊಂಡು ಕೂತ್ಕೊಳ್ಳೋದ. ನನಗೆ ಮೇನ್ ಪ್ರೈಮ್ ಬಿಸ್ನೆಸ್ ಏನು, ನಂದು ಟ್ರೇಡರು. ಸೊ ನನಗೆ ಟ್ರೇಡಿಂಗ್ ನನಗೆ ಸಫಿಷಿಯೆಂಟ್ ಹ್ಯಾಪಿ ಆಗಿದ್ದೀನಿ. ನನಗೇನು ಯೂಟ್ಯೂಬಿಂದ ಅರ್ನಿಂಗ್ಸ್ ಬರೋದಿಲ್ಲ. ನೀವು ಅಂದ್ಕೊಳ್ಳೋ ಥರ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರಬೇಕು ಅಂದರೆ ಇಟ್ ಈಸ್ ಲೈಕ್ ನೀವು ಎಂಟರ್ಟೈನ್ಮೆಂಟ್ ಮಾಡಬೇಕು, ದಿನಕ್ಕೊಂದು 10 ವೀಡಿಯೋ ಹಾಕೊಂಡು ಕುತ್ಕೊಬೇಕು, ಅಟ್ರ್ಯಾಕ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ಸ್ ಮಾಡ್ಕೋಬೇಕು, ಅದೆಲ್ಲ ಇದೆ. ನಮ್ಗೆ ಅದು ಯಾವುದೂ ಉದ್ದೇಶ ಇಲ್ಲ. ಇಟ್ಸ್ ಎಜುಕೇಷನ್. ಕ್ಲಿಯರ್ ಕಟ್ ನಾನು ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಎಜುಕೇಷನ್ ಅಂತಲೇ ಹಾಕೊಂಡೆ ಕ್ರಿಯೇಟ್ ಮಾಡ್ಕೊಂಡಿರೋದು. ಬಿಕಾಸ್ ಐ ವಾಂಟ್ ಲೈಕ್ ಪೀಪಲ್ ಲರ್ನ್ ಇನ್ ಕರ್ನಾಟಕ ಟ್ರೇಡಿಂಗ್ ಬಗ್ಗೆನೂ ಕಲೀಲಿ ಅಂತ ಅಷ್ಟೇ. ಓಕೆ.